ರಾಜ್ಯದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗ್ತಾ ಇದೆಯಲ್ಲ, ಇಲ್ಲಿ ಪ್ರಮುಖವಾಗಿ ಬಿಜೆಪಿಯವರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡ್ತಾ ಇದ್ದಾರೆ. ಈ ಬಾರಿ ದಶದಿಕ್ಕುಗಳಲ್ಲೂ ಕೂಡ ಸಂಚಾರವನ್ನ ಮಾಡೋದ್ರ ಮುಖಾಂತರ ಸಾಕಷ್ಟು ವ್ಯೂಹಗಳನ್ನ ಹೆಣಿತಾ ಈ ಬಾರಿ ಕಮಲವನ್ನ ಅರಳಿಸಿಯೇ ಸಿದ್ಧ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ. ಸೊ ಹಾಗಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ನಾವು, ಯಾವ ರೀತಿಯಾಗಿ ವ್ಯೂಹಗಳನ್ನ ಹೆಣೆದಿದ್ದಾರೆ ಅಂತ ಹೇಳಿ. ಪ್ರಮುಖವಾಗಿ ಬಿಜೆಪಿಯವರು 5 ಪಂಚ ವ್ಯೂಹಗಳನ್ನ ಹೆಣೆದಿದ್ದಾರೆ. ಯಾವ್ಯಾವುದು ಹಾಗಾದ್ರೆ ಕಮಲ ಪಂಚ ವ್ಯೂಹ ಅಂತ ನೋಡ್ತಾ ಹೋಗೋಣ. ವ್ಯೂಹ ನಂಬರ್ 1, ಮೋದಿ ಎಂಟ್ರಿಗೂ ಮುನ್ನ ಬಂಡಾಯ ಶಮನ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಇಡೀ ರಾಜ್ಯಾದ್ಯಂತ ಈ ಬಂಡಾಯ ಹೇಳೋದು ಒಂದ್ ರೀತಿ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಸೊ ಬಿಜೆಪಿಯಿಂದ ಘಟಾನುಘಟಿ ನಾಯಕರುಗಳು ಈಗಾಗಲೇ ಹೋಗಿದ್ದಾರೆ. ಸೊ ಬಂಡಾಯ ದೊಡ್ಡ ಮಟ್ಟದಲ್ಲಿದೆ. ಅಷ್ಟು ಮಾತ್ರ ಅಲ್ಲದೆ ಮೋದಿಯವರು ಈಗಾಗಲೇ 27ನೇ ತಾರೀಕಿನಿಂದ ಚನ್ನಪಟ್ಟಣದಲ್ಲಿ ರ್ಯಾಲಿಯನ್ನ ಶುರು ಮಾಡ್ಲಿಕ್ಕೆ ಫೀಲ್ಡ್ಗಿಳಿತಾ ಇದ್ದಾರೆ. ಅಷ್ಟರ ಒಳಗಡೆಗಾಗಿ ಎಲ್ಲ ಸೆಟಲ್ಮೆಂಟ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿ ಈಗಾಗಲೇ 4 ದಿಕ್ಕುಗಳಲ್ಲಿ, ಒಂದ್ ಕಡೆ ಮನ್ಸುಖ್ ಮಾಂಡವೀಯ, ಮತ್ತೊಂದ್ ಕಡೆ JP ನಡ್ಡಾ, ಮತ್ತೊಂದ್ ಕಡೆಗೆ ಅಮಿತ್ ಶಾ ಅವರು, ಮತ್ತೊಂದ್ ಕಡೆಗೆ ಸಂತೋಷ್ ಅವರು, ಮತ್ತೊಂದ್ ಕಡೆಗೆ ಯಡಿಯೂರಪ್ಪನವರನ್ನ ಮುಂದಾಳತ್ವದಲ್ಲಿಟ್ಕೊಂಡು ಈ ಬಂಡಾಯ ಶಮನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ವ್ಯೂಹ ನಂಬರ್ 2 ಏನಪ್ಪಾ ಅಂದ್ರೆ ಲಿಂಗಾಯತ ಡ್ಯಾಮೇಜ್ ಕಂಟ್ರೋಲ್ ಮಾಡೋದೇ ದೊಡ್ಡ ತಲೆನೋವಾಗಿರೋದು ಬಿಜೆಪಿ ಪಾಳಿಯಕ್ಕೆ. ಪ್ರಮುಖವಾಗಿ ಯಾವಾಗ 1990ರ ಘಟನೆಯನ್ನ ಒಂದ್ಸಲ ನೆನೆಸ್ಕೊಂಡ್ರೆ, ವೀರೇಂದ್ರ ಪಾಟೀಲ್ ಅವರಿದ್ದಂತಹ ಸಂದರ್ಭದಲ್ಲಿ ಆಲ್ಮೋಸ್ಟ್ ಲಿಂಗಾಯತ ಮತಗಳೆಲ್ಲ ಅವ್ರಿಗೆ ಹೋಗ್ತಾ ಇತ್ತು. ಅವ್ರು ಲಿಂಗಾಯತರಲ್ಲ ಅಂದ್ರೂ ಕೂಡ ವೀರೇಂದ್ರ ಪಾಟೀಲ್ರು. ಬಟ್ ಯಾವಾಗ ಅವ್ರನ್ನ ಅಧಿಕಾರದಿಂದ ದಿಢೀರಂತ ಕೆಳಗಿಳಿಸಿದ್ರು, ಆಗ ಬಿಜೆಪಿ ಕಡೆಗೆ ಎಲ್ಲ ಲಿಂಗಾಯತ ಮತಗಳು ಕೂಡ ಹೋಗ್ಲಿಕ್ಕೆ ಶುರುವಾಯಿತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಕಾಂಗ್ರೆಸ್ ಪರದಾಡ್ತಾ ಇದೆ ಲಿಂಗಾಯತರನ್ನ ತಮ್ಮತ್ತ ಸೆಳೆಲಿಕ್ಕೆ. ಬಟ್ ಈಗ ಬೆಸ್ಟ್ ಚಾನ್ಸ್ ಸಿಕ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ. ಒಂದ್ ಕಡೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯನ್ನ ತೊರೆದ್ರು, ಮತ್ತೊಂದ್ ಕಡೆ ಲಕ್ಷ್ಮಣ್ ಸವದಿ ಅವರು ತೊರೆದ್ರು ಬಿಜೆಪಿಯನ್ನ. ಹಾಗಾಗಿ ಈ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಲಿಂಗಾಯತ ಪ್ರಬಲ ಸಾಮರ್ಥ್ಯ ಇದೆ. ಹಾಗಾಗಿ ಆ ಭಾಗದಿಂದ ಈಸಿಯಾಗಿ ನಾವು ಈ ಬಾರಿ ಮತಗಳನ್ನ ತೆಗೆದುಕೊಳ್ಳಬಹುದು ಅನ್ನೋದು ಕಾಂಗ್ರೆಸ್ನವರ ಆಕಾಂಕ್ಷೆಯಾಗಿದ್ರೆ, ಬಿಜೆಪಿಯವರಿಗೆ ಅದೇ ದೊಡ್ಡ ಹೊಡೆತ. ಒಂದ್ ಕಡೆ ಶೆಟ್ಟರನ್ನ ಕಳ್ಕೊಂಡ್ರು, ಮತ್ತೊಂದ್ ಕಡೆ ಸವದಿಯವರನ್ನ ಕಳ್ಕೊಂಡ್ರು. ಹಾಗಾಗಿ ಯಡಿಯೂರಪ್ಪನವರನ್ನ ಮುಂದಾಳತ್ವದಲ್ಲಿಟ್ಕೊಂಡು ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಈ ಲಿಂಗಾಯತ ಮತಗಳನ್ನ ಸೆಳೆಯುವಂತಹ ಪ್ರಯತ್ನಗಳಾಗ್ತಾ ಇದೆ. ಇನ್ನು ವ್ಯೂಹ ನಂಬರ್ 3, ರಿವರ್ಸ್ ಆಪರೇಷನ್. ಈಗಾಗಲೇ ರಿವರ್ಸ್ ಆಪರೇಷನ್ ನಿಮ್ಗೆ ಗೊತ್ತಿರತ್ತೆ. ಸೊ ಈಗಾಗಲೇ ಯಾರು ಹೋಗಿದ್ದಾರೋ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು ಒಂದ್ ಕಡೆ ಆಯ್ತು ಅಂತ ಹೇಳಿದ್ರೆ, ಇದ್ರೂ ಕೂಡ ಸೊ ಅವರು ಕಾಂಗ್ರೆಸ್ ಕಡೆ ಗುರುತಿಸ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಅಂದ್ರೂ ಕೂಡ ಅವರ ಸಪೋರ್ಟ್ ಬಿಜೆಪಿಗೆ ಇರಬೇಕು ಅಂತ ಅಲ್ಲೇ ಕಟ್ ಹಾಕೋದು ಅವ್ರನ್ನ. ಸಾಕಷ್ಟು ಜನರನ್ನ ಈ ಬೇಸಿಕ್ ಲೆವೆಲ್ ನಲ್ಲಿ, ಈ ಬೂತ್ ಮಟ್ಟದಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ, ಈ ನಗರಸಭೆ ವಿಚಾರದಲ್ಲಿ ಕೆಲವೊಂದಿಷ್ಟು ಜನ ಇರ್ತಾರೆ, ದೊಡ್ಡವರ ಕೆಳಗಡೆ ಇರ್ತಾರಲ್ಲ ಅಂಥವ್ರನ್ನ ಅಲ್ಲೇ ಕಟ್ ಹಾಕೋದು. ಇನ್ನು ಕೆಲವೊಂದ್ ಕಡೆ ಬೇರೆ ಪಕ್ಷಗಳ ಜೊತೆಯಲ್ಲಿ ಮೇಲ್ನೋಟ ಕಾಣಿಸ್ಕೊಂಡ್ರು ಒಳಗೆ ಕಂಪ್ಲೀಟ್ ಆಗಿ ಬಿಜೆಪಿಯ ಕಡೆ ಇರಬೇಕು ಅವರ ಒಲವು ಅಂತ ಹೇಳಿ ಆ ಭಾಗಗಳಲ್ಲಿ ಕಟ್ ಹಾಕುವಂತಹ ಕೆಲಸ. ಇದು ರಿವರ್ಸ್ ಆಪರೇಷನ್ ಮಾಡುವಂತಹ ಒಂದು ವ್ಯೂಹ. ಮತ್ತೊಂದ್ ಕಡೆಗೆ ವಿಪಕ್ಷಗಳ ಅಗ್ರಜರಿಗೆ ಖೆಡ್ಡಾವನ್ನ ತೋಡುವಂತದ್ದು ಈಗಾಗಲೇ ಇಡೀ ರಾಜ್ಯಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರಗಳಿದೆ. ಸೊ ಇದ್ದಕ್ಕಿದ್ದ ಹಾಗೆ ಈ ಬಾರಿ ಬಿಜೆಪಿಯವರು ಮಾಸ್ಟರ್ ಪ್ಲಾನ್ ಗಳನ್ನ ಮಾಡಿದ್ದಾರೆ. ಒಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷರನ್ನ ಮಣಿಬೇಕು ಅಂತ ಹೇಳಿ ಸಾಮ್ರಾಟ ಅಶೋಕ್ ಅವರನ್ನ ಕನಕಪುರದ ರಣಾಂಗಣಕ್ಕೆ ಇಳಿಸಿದ್ದಾರೆ. ಮತ್ತೊಂದ್ ಕಡೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಹಣಿಬೇಕು ಅಂತ ಹೇಳಿ ವರುಣಾದಲ್ಲಿ ಸೋಮಣ್ಣ ಅವರನ್ನ ಅಖಾಡಕ್ಕೆ ಧುಮುಕಿಸಿದ್ದಾರೆ. ಇದೆಲ್ಲವನ್ನ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೊಂದ್ ಕಡೆಗೆ ಕುಮಾರಸ್ವಾಮಿ ಅವರನ್ನ ಚನ್ನಪಟ್ಟಣದಲ್ಲಿ ಹಣಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಬಾರಿ ನರೇಂದ್ರ ಮೋದಿ ಅವರು 27ನೇ ತಾರೀಕು ಮೊದಲನೇದಾಗಿ ಚನ್ನಪಟ್ಟಣದಿಂದಲೇ ತಮ್ಮ ರ್ಯಾಲಿಯನ್ನ ಶೋವನ್ನ ಶುರು ಮಾಡ್ಲಿಕ್ಕೆ ಈಗಾಗಲೇ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು ಬಾರಿ ರಾಜ್ಯಕ್ಕೆ ಭೇಟಿಯನ್ನ ಕೊಡ್ಲಿಕ್ಕೆ ನರೇಂದ್ರ ಮೋದಿ ಅವರ ಪ್ಲಾನ್ಗಳಿದೆ. ಮತ್ತೊಂದು ಕಡೆ ಪ್ರಮುಖವಾಗಿ ಪ್ರಚಾರ ವೈಖರಿಗೆ ವೇಗವನ್ನ ಕೊಡೋದು. ಎಷ್ಟು ದಿನಗಳ ಕಾಲ ಏನಿ ಮಂದಗತಿಯಲ್ಲಿ ಸಾಕ್ತಾ ಇತ್ತು ಅದೆಲ್ಲದಕ್ಕೂ ಕೂಡ ಫುಲ್ ಸ್ಟಾಪ್ ಇಟ್ಟು ಅದಕ್ಕೊಂದ್ ರೀತಿ ಬೂಸ್ಟರ್ ಡೋಸ್ ಅನ್ನ ಕೊಡೋದು. ಯಾವ ರೀತಿಯಾಗಿ ಪ್ರಚಾರವನ್ನ ಮಾಡಬೇಕು, ಇನ್ನೇನಿನೊಂದು 20 ದಿನ, ಇವತ್ತು 21ನೇ ತಾರೀಕಲ್ವಾ, 10ನೇ ತಾರೀಕು ಎಲೆಕ್ಷನ್ ಇರೋದ್ರಿಂದ ಅವ್ರಿಗೆ ಸಿಗೋದಿನ್ನ ಮ್ಯಾಕ್ಸಿಮಮ್ ಅಂದ್ರೆ ಒಂದು 10 ರಿಂದ 12 ದಿನಗಳು ಮ್ಯಾಕ್ಸಿಮಮ್ ಈ ರೀತಿಯಾಗಿ ಅಬ್ಬರದ ಪ್ರಚಾರವನ್ನ ಮಾಡ್ಲಿಕ್ಕೆ. ಹಾಗಾಗಿ ಆ ಪ್ರಚಾರಕ್ಕೆ ಸ್ವಲ್ಪ ಬಿಸಿ ಮುಟ್ಟಿಸುವಂತಹ ಕೆಲಸ ಕೂಡ ಬಿಜೆಪಿ ಪಾಳಿಯದಿಂದ ಆಗ್ತಾ ಇದೆ. ಸೊ ಇದು ಪಂಚವ್ಯೂಹಗಳು. ಹಾಗಾದ್ರೆ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರಗಳನ್ನ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ. ಯಾವ ರೀತಿಯಾಗಿ ಹಾಗಾದ್ರೆ ಅಷ್ಟ ಸೂತ್ರಗಳು ಏನೇನು ಅಂತ ಕೂಡ ತೋರಿಸ್ಬಿಡ್ತೀವಿ. ಒಂದ್ ಕಡೆ ಪಂಚವ್ಯೂಹ, ಮತ್ತೊಂದ್ ಕಡೆ ಹೈಕಮಾಂಡ್ ನ ಅಷ್ಟ ಸೂತ್ರದ ಪ್ರಚಾರ. ನಂಬರ್ 1 ಸೂತ್ರ, ಅಭ್ಯರ್ಥಿನ ನೋಡಬೇಡಿ, ಪಕ್ಷ ನೋಡಿ ಮತ ಹಾಕಿ ಅಂತ ಹೇಳಿ ಜನರ ಮಧ್ಯೆ ಹೋಗಿ ಜನರನ್ನ ತಮ್ಮತ್ತ ಸೆಳೆಯುವಂತಹ ತಂತ್ರ. ಅಭ್ಯರ್ಥಿಯನ್ನ ನೋಡಬೇಡಿ, ನೀವು ಪಕ್ಷ ಅಂದ ಕೂಡಲೇ ಬಿಜೆಪಿ ಅನ್ನೋದನ್ನ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಿ ಆ ಮಟ್ಟಿಗೆ ಮತದಾರರನ್ನ ಓಲೈಸುವ ಮಟ್ಟಿಗೆ ಪ್ರಚಾರದ ವೈಖರಿ ಇರಬೇಕು ಅನ್ನೋದನ್ನ ಹೇಳ್ತಿದ್ದಾರೆ. ಮತ್ತೊಂದು ಕಡೆಗೆ ಸೂತ್ರ ನಂಬರ್ 2, ಮೋದಿ ಅವರ ಮುಖವನ್ನ ತೋರಿಸಿ ಮತ ಸೆಳೆಯಿರಿ. ಇದಾಗ್ತಾ ಇರೋದೇ ಇದು. ಸೊ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ರು, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿದ್ರು ಕೂಡ
ಸೊ ಇವ್ರು ಯಾರ್ದು ಹೆಸರುಗಳು ಬರ್ತಾ ಇಲ್ಲ. ಒಂದು ಕಡೆ ಯಡಿಯೂರಪ್ಪನವರನ್ನ ಹೊರತುಪಡಿಸಿದ್ರೆ ಇಲ್ಲೆಲ್ಲರೂ ಕೂಡ ಮಾತನಾಡ್ತಾ ಇರೋದು ನರೇಂದ್ರ ಮೋದಿ ಅವರು. ಮೋದಿಯನ್ನ ನೋಡಿ ಓಟ್ ಹಾಕಿ, ಮೋದಿ ಅವರನ್ನ ನೋಡಿ ಕೆಲಸ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಜನಗಳಿಗೆ ಗೊತ್ತಿರೋದು ಬಿಜೆಪಿ ಅಂದ ಕೂಡಲೇ ಮೋದಿ ಅವರು ಅಷ್ಟೇ, ರಾಜ್ಯದ ಜನರಿಗೂ ಕೂಡ. ಹಾಗಾಗಿ ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಸೂತ್ರ ನಂಬರ್ 3, ಈ ದಲಿತ, ಒಕ್ಕಲಿಗ, ಲಿಂಗಾಯತರ ಓಲೈಕೆಯಷ್ಟೇ ಗುರಿ. ಪ್ರಮುಖವಾಗಿ ಲಿಂಗಾಯತರು, ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಡ್ಯಾಮೇಜ್ ಆಗಿದೆ. ಈಗಾಗಲೇ 67 ಜನರಿಗೆ, ಅಂದ್ರೆ ಬಿಜೆಪಿಯಿಂದ 67 ಲಿಂಗಾಯತ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿದ್ದಾರೆ. ಹಾಗಾಗಿ ಅದನ್ನ ಅಸ್ತ್ರವನ್ನಾಗಿಟ್ಕೊಂಡು ನಾವಿಷ್ಟು ಜನ ಲಿಂಗಾಯತರಿಗೆ ಇಲ್ಲಿ ಕ್ಯಾಂಡಿಡೇಟ್ಸ್ ಅನ್ನಾಗಿ ಮಾಡಿದ್ದೀವಿ, ಹಾಗಾಗಿ ನಿಮ್ಮ ಸಪೋರ್ಟ್ ನಮಗಿರಬೇಕು ಅಂತ ದಲಿತ, ಒಕ್ಕಲಿಗ ಸಮುದಾಯದವರನ್ನು ಕೂಡ ಓಲೈಕೆ ಮಾಡೋದು ಗುರಿ. ಪ್ರಚಾರದುದ್ದಕ್ಕೂ ಕೂಡ ಸ್ಥಳೀಯ ಹರಿಕಾರರನ್ನ ನೆನಪಿಸಿಕೊಳ್ಳೋದು. ಸೊ ಆಯಾಯ ಭಾಗದಲ್ಲಿ ಪ್ರಮುಖವಾಗಿ ಯಾರೆಲ್ಲ ಬಿಜೆಪಿಗೋಸ್ಕರ ಶ್ರಮಿಸಿದ್ದಾರೆ, ಯಾರೆಲ್ಲ ಬಿಜೆಪಿಯ ಕಟ್ಟಾಳುಗಳಿದ್ದಾರೆ, ಏನೆಲ್ಲ ಕೆಲಸ ಕಾರ್ಯಗಳನ್ನ ಮಾಡಿದ್ದಾರೆ, ಸೊ ಅಂತಹ ಹರಿಕಾರರನ್ನ ನೆನಪಿಸಿಕೊಂಡು ಎಲೆಕ್ಷನ್ಗೆ ಮತ ಕೇಳಲಿಕ್ಕೆ ಹೋಗುವಂತ ವಿಚಾರ. ಸೂತ್ರ ನಂಬರ್ 5, ಕಾಂಗ್ರೆಸ್ ಕಾಲದ ಹಗರಣಗಳು, ಸಮಸ್ಯೆಗಳನ್ನ ಪ್ರಸ್ತಾಪಿಸೋದು. ಈಗಾಗಲೇ ಅವರು ಹರಿಹಾಯ್ತಿರೋದು 70 ವರ್ಷ 80 ವರ್ಷದಿಂದ ಏನ್ ಮಾಡ್ತಾ ಇದ್ರಿ, ಸೆಂಟ್ರಲ್ ನಲ್ಲಿ ಇದ್ರು, ಸ್ಟೇಟ್ ನಲ್ಲಿ ಇದ್ರು, ಏನೂ ಅಭಿವೃದ್ಧಿಗಳಾಗಿಲ್ಲ ಅನ್ನೋ ಒಂದು ಅಜೆಂಡಾವನ್ನ ಇಟ್ಕೊಂಡಿದ್ದಾರೆ. ಸೊ ಕಾಂಗ್ರೆಸ್ನವರಿಗೆ ಇವರಿಗಿಂತ ಪ್ರಬಲ ಅಸ್ತ್ರಗಳು ಸಿಕ್ಕಿದೆಯಲ್ಲ, ಹಾಗಾಗಿ ಬೇರೆ ಬೇರೆ ಲೆಕ್ಕಾಚಾರಗಳನ್ನ ಹಾಕೊಳ್ತಿದ್ದಾರೆ. ಸೂತ್ರ ನಂಬರ್ 6, ಜೆಡಿಎಸ್ ಮೇಲೆ ಕುಟುಂಬ ರಾಜಕೀಯದ ಅಸ್ತ್ರವನ್ನ ಪ್ರಯೋಗ ಮಾಡೋದು. ಯಾಕಂದ್ರೆ ಒಂದು ಕಡೆ ದೇವೇಗೌಡರಿಗೆ, ಸೊ ಎಲ್ಲರೂ ಕೂಡ ಫ್ಯಾಮಿಲಿಯಲ್ಲಿ ಒಂದು ರೀತಿ ರಾಜಕೀಯ ಪ್ರತಿನಿಧಿಗಳೇ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಒಂದ್ ಕಡೆ ಭವಾನಿ ರೇವಣ್ಣ ಅವರು ಜಿಲ್ಲಾ ಮಟ್ಟದಲ್ಲಿ ಅವರಿತ್ತು ಅಂತ ಹೇಳಿದ್ರೆ, ಇಬ್ರು ಪುತ್ರರು ಕೂಡ ರಾಜಕೀಯ ಅಖಾಡದಲ್ಲಿದ್ದಾರೆ. ಮತ್ತೊಂದು ಕಡೆಗೆ ಕುಮಾರಸ್ವಾಮಿ ಅವರಿದ್ದಾರೆ, ರೇವಣ್ಣ ಇದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಹಾಗಾಗಿ ಅದನ್ನೇ ಪೋಟ್ರೆ ಮಾಡೋದು ಮೇಯ್ನ್ ಆಗಿ ಕುಟುಂಬ ರಾಜಕಾರಣ ಅಂತ. ಇನ್ನು ಸೂತ್ರ ನಂಬರ್ 7, ಈ ಮೀಸಲಾತಿ ವಿಚಾರ, ಡಬಲ್ ಎಂಜಿನ್ ಸರ್ಕಾರದ ಪ್ರಯೋಜನವನ್ನ ಚರ್ಚೆ ಮಾಡೋದು. ಈಗಾಗಲೇ ಮೀಸಲಾತಿ ವಿಚಾರವನ್ನ ತರಾತುರಿಯಲ್ಲಿ ಒಳ ಮೀಸಲಾತಿಯನ್ನ ಹೇಳಿ ಸೊ ಜನರ ಮುಂದಿಟ್ಟು ಕಾಂಗ್ರೆಸ್ ವಿರುದ್ಧ ಹರಿಹಾಯುವಂತ ಕೆಲಸ ಒಂದ್ ಕಡೆ ಆಯ್ತು. ಅದು ವಾಪಸ್ ರಿವರ್ಸ್ ಆಗುವಷ್ಟರಲ್ಲಿ ಅದನ್ನ ಅಲ್ಲೇ ಪ್ಯಾಚ್ ಅಪ್ ಮಾಡಿ ಎಲೆಕ್ಷನ್ ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು ಸುಮ್ಮನಾಗಿದ್ದಾರೆ. ಸೊ ಈ ರೀತಿಯಾಗಿ ಮತ್ತೊಂದು ಕಡೆ ಮೇನ್ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ನೀವು ಬೇರೆಯವ್ರನ್ನ ಅವಹೇಳನ ಮಾಡ್ಲಿಕ್ಕೆ ಹೋಗಬೇಡಿ, ಅವರನ್ನ ನಿಂದಿಸೋದು ಬಿಡಿ. ಅಭಿವೃದ್ಧಿ ಕೆಲಸ ಈಗ ಕೇಂದ್ರದಲ್ಲಿ ಬಿಜೆಪಿ ಇದ್ದಾಗ, ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಯಾವ ರೀತಿಯಾಗಿ ಕೆಲಸಗಳಾಗಿದೆ, ಅಭಿವೃದ್ಧಿಗಳು ಯಾವ್ಯಾವ ರೀತಿಯಾಗಿದೆ, ಜನರಿಗೆ ಎಷ್ಟು ಪ್ರಯೋಜನಕಾರಿಯಾಗಿದೆ, ಈ ಪಾಸಿಟಿವ್ ವಿಚಾರಗಳನ್ನ ನೀವು ಜನರ ಮುಂದೆ ಇಡಿ. ಬೇರೆಯವರನ್ನ ತೆಗಳೋದನ್ನ, ಅವರನ್ನ ನಿಂದಿಸೋದನ್ನ ಬಿಟ್ಟು ಕೇವಲ ಈ ಅಜೆಂಡಾಗಳನ್ನ ಇಟ್ಕೊಂಡು ಮಾತ್ರ ನೀವು ಮುಂದಕ್ಕೆ ಹೋಗಿ ಅನ್ನೋ ಒಂದು ಲೆಕ್ಕಾಚಾರವನ್ನ ಕೂಡ ಈಗ ಬಿಜೆಪಿ ಅಷ್ಟಸೂತ್ರದ ಮುಖಾಂತರ ಪಾಲಿಸಲಿಕ್ಕೆ ಹೊರಟಿದೆ. ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗತ್ತೆ ಅನ್ನೋದು ಮತದಾರರನ್ನ ಮತದಲ್ಲೇ ಮುಖಾಂತರ ಅಡಗಿದೆ. ನೋಡಬೇಕು, ಅದೆಲ್ಲ ಕೂಡ 13ನೇ ತಾರೀಕು ಒಳಗಡೆ ಕಂಪ್ಲೀಟ್ ಆಗಿ ಬಹಿರಂಗ ಆಗತ್ತೆ, ಕಾದ್ ನೋಡೋಣ. ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸ್ತಾ ಹೋಗೋಣ. ಡಿ.ಕೆ. ಶಿವಕುಮಾರ್ ಅವರ ನಾಮಪತ್ರ ಅಂಗೀಕಾರ ಆಯ್ತಾ? ನಾಮಪತ್ರ ಅಂಗೀಕಾರ ಆಗಿದ್ರು ಕೂಡ ಇನ್ನು ವಿನಯ್ ಕುಲಕರ್ಣಿಗೆ ಯಾರು ಶಾಕ್ ಕೊಟ್ರು? ನಾಮಪತ್ರ ತಿರಸ್ಕಾರ, ಅಂಗೀಕಾರದ ಕಂಪ್ಲೀಟ್ ಲೆಕ್ಕಾಚಾರ ನಿಮ್ಮ ಮುಂದೆ. ನಿನ್ನೆಯಷ್ಟೇ ಡಿಕೆ ಸುರೇಶ್ ಕನಕಪುರದಲ್ಲಿ ನಾಮಪತ್ರ ಹಾಕಿದ್ರು. ಡಿಕೆ ಶಿವಕುಮಾರ್ ಸೋಲಿಸಲು ಕುತಂತ್ರ ಮಾಡ್ತಿದ್ದಾರೆ, ನಾಮಪತ್ರ ತಿರಸ್ಕಾರ ಮಾಡೋ ಪ್ಲಾನ್ ಮಾಡಿದ್ದಾರೆ ಅಂದಿದ್ರು ಸುರೇಶ್. ಇವತ್ತು ಅದೇ ಕನಕಪುರಕ್ಕೆ ಡಿಕೆಶಿ ವಕೀಲರ ಟೀಮ್ ಬಂತು. ಡಿಕೆಶಿ ನಾಮಪತ್ರದಲ್ಲಿ ಲೋಪದೋಷಗಳಿದ್ಯಾ ಅಂತ ಚೆಕ್ ಮಾಡಿದ್ರು. ಅದೇ ಟೈಮ್ಗೆ ಆರ್ ಅಶೋಕ್ ಪರ ವಕೀಲರು ಬಂದ್ರು. ಆತಂಕದ ಮಧ್ಯೆ ಡಿಕೆಶಿ ಹಾಕಿದ್ದ ನಾಮಪತ್ರ ಅಂಗೀಕಾರ ಆಯ್ತು. ನಾವು ಚುನಾವಣಾ ಅಧಿಕಾರಿಯವರ ಗಮನಕ್ಕೆ ತಗೊಂಡ್ಬಂದು, ಇಟ್ ಇಸ್ ಅ ಬಂಚ್ ಆಫ್ ಕಾಂಟ್ರಡಿಕ್ಷನ್. ಇಫ್ ಯು ಹ್ಯಾವ್ ನೋ ಇನ್ಕಮ್, ನೀವು ಅಷ್ಟ ಹಣವನ್ನು ಹಾಕೊಳ್ಳಿಕ್ಕೆ ಸಾಧ್ಯ ಇದೆ. ಪ್ಲೀಸ್ ಕೈಂಡ್ಲಿ ಕನ್ಸಿಡರ್ ಅಂತೇಳಿ ಆ ಅಂಶಗಳನ್ನ ಗಮನಕ್ಕೆ ತಗೊಂಡ್ಬಂದಿದ್ದೀವಿ. ಅವರ ಮೇಲಂತ ಅನೇಕ ಕ್ರಿಮಿನಲ್ ಕೇಸ್ಗಳ ಮಾಹಿತಿಗಳೇನಿದೆಯಲ್ಲ, ಸರಿಯಾದಂತ ಮಾಹಿತಿಯನ್ನು ಕೊಟ್ಟಿಲ್ಲ ಅಂತ. ಇವತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ರಾಜಕೀಯವಾಗಿ ಮುಗಿಸಬೇಕು ಅಂತಕ್ಕಂಥ ಹುನ್ನಾರಗಳು ನಡೀತಾ ಇರತಕ್ಕಂಥದ್ದನ್ನ ಕರ್ನಾಟಕದ ಜನ ನೋಡಿದ್ದಾರೆ. ಸೊ ಇದೇ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರ ದುರುಪಯೋಗ ಮಾಡಿಕೊಳ್ಳೋದ್ರಲ್ಲಿ ಬಹಳ ಫೇಮಸ್. ಕಾನೂನನ್ನು ತಿರುಚುವಂಥ ಕೆಲಸಗಳು ಸಾಕಷ್ಟು ಪ್ರಕರಣಗಳನ್ನು ನಾವು ಇತ್ತೀಚೆಗೆಲ್ಲ ನೋಡಿದ್ದೇವೆ. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಏನು ಹುನ್ನಾರ ನಡೀತಾ ಇದೆ, ಆ ಹುನ್ನಾರಕ್ಕೆ ನಾವು ಪ್ರತಿತಂತ್ರವನ್ನು ಮಾಡಬೇಕಾದಂಥದ್ದು ನಮ್ಮ ಕರ್ತವ್ಯ. ಕೊಲೆ ಆರೋಪ ಹೊತ್ತಿರೋ ವಿನಯ್ ಕುಲಕರ್ಣಿಗೆ ಧಾರವಾಡ ಪ್ರವೇಶಕ್ಕೆ ಅನುಮತಿ ಸಿಕ್ಕಿಲ್ಲ. ಇವತ್ತು ಹೈಕೋರ್ಟ್ನಲ್ಲೂ ಅನುಮತಿ ಸಿಕ್ಕಿಲ್ಲ. ಜೊತೆಗೆ ನಾಮಪತ್ರ ತಿರಸ್ಕೃತ ಆಗೋ ಭಯದಲ್ಲಿ ಪತ್ನಿ ಶಿವಲೀಲಾ ಕೈಯಲ್ಲೂ ನಾಮಪತ್ರ ಹಾಕಿಸಿದ್ರು. ಆದ್ರೆ ವಿನಯ್ ಕುಲಕರ್ಣಿ ನಾಮಪತ್ರ ಅಂಗೀಕಾರ ಆಗಿದೆ, ಆದ್ರೆ ಕ್ಷೇತ್ರಕ್ಕೆ ಬರುವಂತಿಲ್ಲ. ನನ್ನ ಪತ್ನಿ ಮತ್ತು ನನ್ನ ಮಕ್ಕಳನ್ನ ಕರ್ಕೊಂಡು ಇವತ್ತು ತಾವು ನಾಮಪತ್ರ ಸಲ್ಲಿಕೆ ಮಾಡಿ ಅವ್ರಿಗೆ ಕೂಡ ಧೈರ್ಯ ತುಂಬುವುದ್ರ ಜೊತೆಗೆ ಅವ್ರಿಗೊಂದು ಶಕ್ತಿ ಕೊಟ್ಟುಕೊಂತ ಇವತ್ತೇನ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ,
ತಮ್ಮ ಜೊತೆ ಯಾವತ್ತೂ ಸದಾ ತಮ್ಮಗಾಗಿ, ನನ್ನ ಕ್ಷೇತ್ರದ ಜನರಿಗಾಗಿ ನನ್ನ ಜೀವನವನ್ನೇ ಮುಡುಪಿಟ್ಟಿರ್ತೇನೆ ಅಂತ ಹೇಳಕ್ ಇಷ್ಟಪಡ್ತೇನೆ. ಬೀಳಗಿ ಕ್ಷೇತ್ರದಲ್ಲಿ ಸಚಿವ ಮುರುಗೇಶ್ ನಿರಾಣಿ ನಾಮಪತ್ರ ಸ್ವೀಕಾರ ಆಗಿದೆ. ನಾಮಪತ್ರ ತಿರಸ್ಕಾರಗೊಳ್ಳುವ ಆತಂಕದಲ್ಲಿ ಸಹೋದರ ಸಂಗಮೇಶ್ ನಿರಾಣಿ ಕೈಯಲ್ಲೂ ನಿರಾಣಿ ನಾಮಪತ್ರ ಹಾಕಿಸಿದ್ರು. ಆದ್ರೆ ರಿಲೀಫ್ ಸಿಕ್ಕಿದೆ. ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದ ಶಾಸಕ ಪ್ರಸಾದ್ ಅಬ್ಬಯ್ಯ ಮೇಲೆ ಲೋಕಾಯುಕ್ತದಲ್ಲಿ ಕೇಸ್ ಇತ್ತು. ನಾಮಪತ್ರದಲ್ಲಿ ಮಾಹಿತಿ ನೀಡಿಲ್ಲ ಅಂತ ಬಿಜೆಪಿಯವರು ತಿರಸ್ಕಾರಕ್ಕೆ ಅರ್ಜಿ ಹಾಕಿದ್ರು. ಆದ್ರೆ ಅಂಗೀಕಾರ ಆಗಿದೆ. ಮದ್ದೂರು ಕಾಂಗ್ರೆಸ್ ಅಭ್ಯರ್ಥಿ ಕದಲೂರು ಉದಯ್ ಅಫಿಡವಿಟ್ನಲ್ಲಿ ಹೋಂಡಾ ಆಕ್ಟಿವಾ ಬೆಲೆ 90 ಲಕ್ಷ ಅಂತ ತೋರಿಸಿದ್ರು. ಆಸ್ತಿ ಬಗ್ಗೆ ತಪ್ಪು ಲೆಕ್ಕ ಕೊಟ್ಟಿದ್ದಾರೆ ಅಂತ ದೂರು ಹೋಗಿತ್ತು. ನಾಮಪತ್ರ ತಿರಸ್ಕೃತದ ಭಯದಲ್ಲಿದ್ದ ಉದಯ್ಗೆ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ ಬೊಮ್ಮನಹಳ್ಳಿ ಬಿಜೆಪಿ ಅಭ್ಯರ್ಥಿ ಸತೀಶ್ ರೆಡ್ಡಿ ಪತ್ನಿ ಹೆಸರಲ್ಲಿರೋ ಆಸ್ತಿ ಮುಚ್ಚಿಟ್ಟಿದ್ದಾರಂತೆ. ಅಫಿಡವಿಟ್ನಲ್ಲಿ ತೋರಿಸಿಲ್ಲ, ಆದ್ರೆ RAA ಡೆವಲಪರ್ಸ್ನಲ್ಲಿ ಹೂಡಿಕೆ ಮಾಡಿದ್ದಾರೆ ಅಂತ ಕೈ ಅಭ್ಯರ್ಥಿ ಉಮಾಪತಿ ಆರೋಪಿಸಿದ್ರು. ಆದ್ರೂ ಸತೀಶ್ ರೆಡ್ಡಿ ನಾಮಪತ್ರ ಅಂಗೀಕಾರ ಆಗಿದ್ದು ಕೋರ್ಟ್ ಹೋಗ್ತೀನಿ ಅಂತ ಸವಾಲ್ ಹಾಕಿದ್ದಾರೆ. ಅವ್ರ ಮನೆ ಸೊತ್ತ ಇದು, ನಾವೇನು ಅವ್ರ ಮನೆ ಸೊತ್ತನ್ನು ಪ್ರಶ್ನೆ ಮಾಡಕ್ ಹೋಗ್ತೀವ? ನಾವು ಕೇಳ್ತಾ ಇರೋದು ಇಷ್ಟೇ, ಬಡವ್ರ ಬಗ್ರು ಕೂಡಿಟ್ಟಿರೋ ದುಡ್ಡಲ್ಲಿ ಏನೋ ಒಂದು ಸೈಟ್ ತಗೋಬೇಕು ಅಂತೇಳಿ ಅವ್ರದ್ದೊಂದು ಕನಸಿರ್ತದೆ. 93ನೇ ಇಸ್ವಿಯಿಂದ ಅಲಾಟ್ ಆಗಿರೋ ಸೈಟ್ ಇಲ್ಲಿಗೂ ಸಿಗಲಿಲ್ಲ. ಅವ್ರು ತಗೊಳಕ್ಕೆ ಅಂತ ಹೋದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ, ರೌಡಿಸಮ್ ಮಾಡಿ, ಅವ್ರನ್ನ ಬೆದರಿಸಿ ಓಡಿಸ್ತಾರೆ. ಅಂದಹಾಗೆ ರಾಜ್ಯದಲ್ಲಿ ಇದುವರೆಗೂ 5027ಕ್ಕೂ ಹೆಚ್ಚು ಅಭ್ಯರ್ಥಿಗಳು ನಾಮಪತ್ರ ಹಾಕಿದ್ದಾರೆ. ಇದುವರೆಗೂ 3500ಕ್ಕೂ ಹೆಚ್ಚು ಅಭ್ಯರ್ಥಿಗಳ ನಾಮಪತ್ರ ಅಂಗೀಕಾರ ಆಗಿದೆ. ಚುನಾವಣಾ ಆಯೋಗ ಇನ್ನು ಫಿಲ್ಟರ್ ಮಾಡ್ತಿದ್ದು ಯಾರ್ಯಾರ ನಾಮಪತ್ರ ತಿರಸ್ಕೃತ ಆಗುತ್ತೋ ಅಂಗೀಕಾರ ಆಗುತ್ತೋ ಅನ್ನೋದನ್ನ ನಾಳೆ ಸಂಜೆ ವೇಳೆಗೆ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.